ಮನುವಾದಿ ಪಕ್ಷ ಅಂತ ಹೇಳಿದಿರಲ್ಲ, ಯಾರ್ರೀ ಸರ್ಟಿಫಿಕೇಟ್ ಕೊಟ್ಟಿರೋದು? ಮನುವಾದಿ ಪಕ್ಷ ಬಿಜೆಪಿ ಅಂತ ನಿಮ್ಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಮನುವಾದಿಗಳು ನಾವಲ್ಲ, ನಾವು ಮಾನವತಾವಾದಿಗಳು. ಈ ದೇಶದ ಮೊದಲು ಅಂತಕ್ಕಂಥವರು ನಾವು. ಈ ದೇಶದ ಬಗ್ಗೆ ಕಾಳಜಿ ಇದ್ರೆ, ಕಳಕಳಿ ಇದ್ರೆ ಅದು ಬಿಜೆಪಿಗೆ ಮಾತ್ರ ಇರೋದು, ನಿಮಗಲ್ಲ. ಲೂಟಿ ಮಾಡಿದ್ದಕ್ಕೂ ಸಂವಿಧಾನ ತೋರಿಸ್ತೀರಿ, ಕಳ್ಳತನ ಮಾಡಿದ್ದಕ್ಕೂ ಸಂವಿಧಾನ ತೋರಿಸ್ತೀರಿ. ಅಂದ್ರೆ ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ನೀವೇನಾದ್ರೂ ಅನಾಹುತ ಮಾಡಬಹುದು, ದಲಿತರಿಗೆ ದ್ರೋಹ ಮಾಡಬಹುದು, ದಲಿತರ ಹಣ ಲೂಟಿ ಮಾಡಬಹುದು ಅಂತ ಬಾಬಾ ಸಾಹೇಬರು ಹೇಳಿಕೊಟ್ರ ನಿಮಗಿದು? ಬಾಬಾ ಸಾಹೇಬರ ಹೆಸರು ತೆಗೆಯಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಮನುವಾದಿಗಳು ಬಿಜೆಪಿ ಅಲ್ಲ, ಮನುವಾದಿಗಳು ಕಾಂಗ್ರೆಸ್ನವರು. ಜಾತಿಗಳ ಮಧ್ಯೆ ವೈಷಮ್ಯ ಬಿತ್ತತಕ್ಕಂಥದ್ದು, ಜಾತಿಗಳನ್ನು ಎತ್ತಿಕಟ್ಟಿ ಮಾಡ್ತಕ್ಕಂಥದ್ದು. ನಾಗೇಂದ್ರ ಅವರಿಗೆ ಈ ರೀತಿ ಇವತ್ತು ಅನ್ಯಾಯ ಆಗಿದ್ರೆ ಅದು ಕಾಂಗ್ರೆಸ್ನಿಂದಲೇ ಹೊರತು ಬಿಜೆಪಿಯಿಂದ ಅಲ್ಲ. ನಾಗೇಂದ್ರ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಕಾಂಗ್ರೆಸ್ ನಾಯಕತ್ವವೇ ಹೊರತು ಬಿಜೆಪಿ ಅಲ್ಲ. ನಿಮಗೆ ಪ್ರಜ್ಞೆ ಇರಬೇಕಾಗಿತ್ತು. ನನ್ನ ಕೈಯಲ್ಲಿ ನನ್ನ ಜನಾಂಗಕ್ಕೆ ಕಾಂಗ್ರೆಸ್ ನಾಯಕತ್ವ ಅನ್ಯಾಯ ಮಾಡಿಸ್ತಾ ಇದ್ದಾರೆ, ಈ ಅನ್ಯಾಯಕ್ಕೆ ನಾನು ಕೈ ಹಾಕಬಾರ್ದು ಅಂತೇಳಿ ಯಾಕೆ ನಿಮಗೆ ಆವತ್ತು ಅನಿಸ್ಲಿಲ್ಲ? ಈಗ ತಪ್ಪು ಆಗೋಗಿದೆ. ಈಗ ನೀವು ನ್ಯಾಯಾಲಯಕ್ಕೆ, ಜನತಾ ನ್ಯಾಯಾಲಯಕ್ಕೆ ಬನ್ನಿ ಅಂತ ಈಗ ಕರೀತಾ ಇದ್ದೀರಿ. ಜನತಾ ನ್ಯಾಯಾಲಯ ಹೋಗೋಣ, ನಾವು ಜನತಾ ನ್ಯಾಯಾಲಯಕ್ಕೆ ಹೋಗಲೇಬೇಕು, ನೀವು ಹೋಗಲೇಬೇಕು, ಹೋಗೋಣ. ಅದಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನದ ನ್ಯಾಯಾಲಯ ಇದೆಯಲ್ಲ, ಅಲ್ಲಿ ನಿಮ್ಮ ಕೇಸುಗಳಿದೆಯಲ್ಲ, ಮೊದಲು ಆ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕವನ್ನು ಕಳ್ಕೊಳ್ಳಿ. ಆ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ, ಅದಾದ ನಂತರ ಇವುಗಳನ್ನೆಲ್ಲ ಮಾತಾಡಿ. ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ನಾಗೇಂದ್ರ ಅವರೇ, ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ನಿಮ್ಮ ಬಗ್ಗೆ ನಮ್ಮ ಯಾವುದೇ ಹೋರಾಟ ಇಲ್ಲ. ದಲಿತ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ, ಅನ್ಯಾಯದ ಬಗ್ಗೆ ನಮಗೆ ಕಾಳಜಿ ಇದೆ. ಈ ಅನ್ಯಾಯಕ್ಕೆ ಕಾರಣ ಕಾಂಗ್ರೆಸ್ಸು. ಅಂದ್ರೆ ಕಾಂಗ್ರೆಸ್ನವರು ನಿಮ್ಮ ಕೈಯಲ್ಲಿ ತಪ್ಪು ಮಾಡಿಸಿದ್ದಾರೆ. ನೀವು ಅವರ ಮಾತು ಕೇಳಿ ನೀವು ತಪ್ಪು ಮಾಡಿ ಸಿಕ್ಕಿಬಿದ್ದು ಈಗ ಯಾರ್ಯಾರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಈಗ ತಾವು ರಾಜೀನಾಮೆ ಕೊಟ್ಟಿದ್ದೀರಿ, ಆ ದಲಿತರಿಗೆ ನ್ಯಾಯ ಸಿಗಬೇಕಾಗಿದೆ. ಆ ಕಾರಣಕ್ಕಷ್ಟೇ ನೀವು ಮೊದಲೇ ನಿಮಗೆ ಅರ್ಥ ಆಗಬೇಕಾಗಿತ್ತು, ಇದು ನಾನು ತೆಗೆದುಕೊಂಡಿರ್ತಕ್ಕಂಥ ಈ ಖಾತೆ ನನ್ನ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾನು ಇಲ್ಲಿ ಒಂದು ರೂಪಾಯಿ ಕೂಡ ನನ್ನ ಜನರಿಗೆ ಅನ್ಯಾಯ ಆಗದಂಗೆ ನಾನು ನೋಡ್ಕೊಳ್ಬೇಕೇ ಹೊರತು ಇಲ್ಲಿ ನನ್ನ ಜನರಿಗೆ ತೊಂದರೆ ಆಗಬಾರದು ಅನ್ನೋ ಯೋಚನೆ ನಿಮಗೆ ಬರಬೇಕಾಗಿತ್ತು. ಈ ಕಾಂಗ್ರೆಸ್ ಪುಂಡರ ಮಾತು ಕೇಳಿ ನೀವು ಮಾಡಿದ ತಪ್ಪಿಗೆ ಇವತ್ತು ನೀವು ಪಶ್ಚಾತ್ತಾಪ ಪಡಬೇಕು. ನೀವು ಕಣ್ಣೀರು ಹಾಕಿದ್ರೆ ಅದು ಪಶ್ಚಾತ್ತಾಪದ ಕಣ್ಣೀರಾಗಬೇಕು. ಆ ಜನಾಂಗಕ್ಕೆ ನಾನು ನ್ಯಾಯ ಕೊಡಲಿಲ್ಲ, ಆ ಕಾರಣದಿಂದ ಎಲ್ಲರೂ ನನ್ನ ಮೇಲೆ ಬಿದ್ದರು. ಇದಕ್ಕೆ ಕಾರಣ ಕಾಂಗ್ರೆಸ್ ಮಾಡಿದ ತಪ್ಪು. ಕಾಂಗ್ರೆಸ್ ನನ್ನ ಕೈಯಲ್ಲಿ ಅನ್ಯಾಯ ಮಾಡಿಸಿದೆ ಅಂತ ಹೇಳಿ ಈಗ ನಿಮ್ಮನ್ನ ಯಾರ್ಯಾರು ಪ್ರೇರೇಪಣೆ ಮಾಡಿದ್ರು, ನಿಮ್ಮ ಕೈಯಲ್ಲಿ ಈ ಕೆಲಸವನ್ನ ಚುನಾವಣೆಗಳಿಗೆ ಹಣ ಬಳಸಲಿಕ್ಕೆ ಯಾರ್ಯಾರು ನಿಮಗೆ ಹೇಳಿಕೊಟ್ಟಿದ್ರು? ರಾಹುಲ್ ಗಾಂಧಿ ಹೇಳಿದ್ರ? ವೇಣುಗೋಪಾಲ್ ಹೇಳಿದ್ರ? ಸುರ್ಜೇವಾಲಾ ಹೇಳಿದ್ರ? AICC ಅಧ್ಯಕ್ಷರು ಹೇಳಿದ್ರ? ಇಲ್ಲ ಸಿದ್ದರಾಮಯ್ಯನವರು ಹೇಳಿದ್ರ? ಶಿವಕುಮಾರ್ ಅವರು ಹೇಳಿದ್ರ? ಹೇಳಿ. ಈಗ ನೀವು ಅಪರಾಧಿ ಸ್ಥಾನದಲ್ಲಿ ನಿಂತ ಮೇಲೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಹೇಳಿ. ಇಲ್ಲ ಅಂದ್ರೆ
ನೀವೇ ತಪ್ಪಿತಸ್ಥರು ಆಗ್ತೀರಿ. ನೀವು ತಪ್ಪಿತಸ್ಥರು ಆಗಬಾರ್ದು ಅನ್ನೋದಾದ್ರೆ ಇದಕ್ಕೆ ಯಾರ್ಯಾರು ಪ್ರೇರೇಪಣೆ ಇದ್ರು ಅದನ್ನೆಲ್ಲ ಹೇಳಿದ್ರೆ ನೀವು ಅದರಿಂದ ಮುಕ್ತರಾಗ್ತೀರಿ, ಇಲ್ಲ ಅಂತಂದ್ರೆ ನೀವು ಶಾಪಗ್ರಸ್ತರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ದಲಿತರನ್ನ, ದಲಿತ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡ್ತಾ ಇದೆ. ಎಲ್ಲ ದಲಿತರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಬರ್ತಾ ಇದೆ. ಅದರಲ್ಲಿ ನಿಮ್ಮನ್ನು ಕೂಡ ಬಲಿ ತೆಗೆದುಕೊಂಡಿದೆ ಕಾಂಗ್ರೆಸ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈ ಕಾಂಗ್ರೆಸ್ ಯಾವತ್ತೂ ಕೂಡ ದಲಿತ ವಿರೋಧಿಯೇ ಹೊರತು ದಲಿತ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದಲಿತರು ಅಂತಂದ್ರೆ ಅವರಿಗೆ ಬಲಿಗೆ ಕಾದಿರ್ತಕ್ಕಂಥ ಕುರಿಗಳು ಅಂತ ತಿಳ್ಕೊಂಡಿದ್ದಾರೆ. ಎಚ್ಚರಿಕೆಯಿಂದ ಇರಿ. ಸಣ್ಣವ್ರು ಯಾರು ದೊಡ್ಡವ್ರು ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಜನರಿದ್ದಾರೆ. ಯಾರೋ ಒಬ್ಬರನ್ನ ನಾನು ಬಹಳ ಸಣ್ಣ ಮನುಷ್ಯ ನೀನು ಅಂದರೆ ಅದು ನಾನು ಹೇಳಿದ್ದು ಸರ್ಟಿಫಿಕೇಟ್ ಅಲ್ಲ. ಆಕ್ರೋಶದಲ್ಲಿ ಅಥವಾ ರಾಜೀನಾಮೆ ಕೊಡಬೇಕಲ್ಲ ಅಂತಕ್ಕಂಥ ನೋವಿನಲ್ಲಿ ನಾಗೇಂದ್ರ ಅವರು ಕೆಲವು ಮಾತುಗಳನ್ನು ಹೇಳಿರಬಹುದು. ಈ ಆವೇಶದ ಮಾತುಗಳಿಗೆ ನಾನು ಈಗ ಉತ್ತರ ಕೊಡಕ್ಕೆ ಹೋಗೋದಿಲ್ಲ. 2 ದಿನಗಳಾದ ಮೇಲೆ ನಾಗೇಂದ್ರ ಅವರು ಒಬ್ಬ ನಾರ್ಮಲ್ ವ್ಯಕ್ತಿ ಆಗ್ತಾರೆ. ಇವತ್ತು ಅವರ ಆಕ್ರೋಶ ಇದೆ. ಅವರ ಆಕ್ರೋಶಕ್ಕೆ ಕಾಂಗ್ರೆಸ್ಸು ಕಾರಣ ಇರಬಹುದು. ಕಾಂಗ್ರೆಸ್ಸು ಅವರ ಮನಸ್ಸಿನಲ್ಲಿ ತುಂಬಿ ಆಕ್ರೋಶದ ಮಾತುಗಳನ್ನು ಆಡಿಸ್ತಾ ಇದೆ. ಕಾಂಗ್ರೆಸ್ಸು ಇದೇ ಆಕ್ರೋಶ ಇನ್ನೆರಡು ದಿನ ಆದಮೇಲೆ ಅವ್ರದ್ದು ಇರೋದಿಲ್ಲ. ಆಗ ನಿಜ ಏನು ಅಂತಕ್ಕಂಥದ್ದು ಅವ್ರಿಗೂ ಅರ್ಥ ಆಗ್ತದೆ. ನಾನು ಕಾಂಗ್ರೆಸ್ಗೆ ಬಲಿ ತಗೊಂಡಿದೆ, ನನ್ನನ್ನು ನಾನು ಸ್ಕೇಪ್ ಗೋಟ್ ಆಗಿದ್ದೇನೆ, ಕಾಂಗ್ರೆಸ್ ನನ್ನನ್ನು ಬಲಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು 2-3 ದಿವಸ ಆದಮೇಲೆ ಅವರೇ ಹೇಳ್ತಾರೆ. ನೋಡಿ, ನಮ್ಮದು ರಾಜೀನಾಮೆಗೆ ಮಾತ್ರ ಸೀಮಿತವಾದ ಪಾದಯಾತ್ರೆ ಆಗಿರಲಿಲ್ಲ. ಅದು ಭಾರತೀಯ ಜನತಾ ಪಕ್ಷದ ಅಧಿಕಾರಾವಧಿಯಲ್ಲಿ ಪರಿಶಿಷ್ಟ ವರ್ಗಗಳಿಗೆ 7% ಮೀಸಲಾತಿ, ಪರಿಶಿಷ್ಟ ಜಾತಿಗಳಿಗೆ 15%ಗೆ ಮೀಸಲಾತಿಯನ್ನು ಹೆಚ್ಚಿಸಲಾಗಿತ್ತು. 15ರಿಂದ 17ಕ್ಕೆ ಹೆಚ್ಚಿಸಲಾಗಿತ್ತು, 3ರಿಂದ 7ಕ್ಕೆ ಹೆಚ್ಚಿಸಲಾಗಿತ್ತು. ಇದು ಕೂಡ ಇಶ್ಯೂ. ಇವತ್ತವರು ಮತ್ತೆ ಯಥಾಸ್ಥಿತಿಗೆ 15 ಮತ್ತು 3ಕ್ಕೆ ತಂದಿದ್ದಾರೆ. ಇದು ದಲಿತರ ವಿರೋಧಿ ಸರ್ಕಾರದ ನೀತಿಯಾಗಿದೆ. ಆ ನೀತಿಯ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದೆ. ದಲಿತರಿಗೆ ಆಗಿ SC ಮತ್ತು ST ಎರಡೂ ಸಮುದಾಯಗಳ SCP TSP ಹಣವನ್ನು 53,000 ಕೋಟಿಯನ್ನು ಈ ಸರ್ಕಾರ ನುಂಗಿದೆ. ಅದು ಕೂಡ ಇತ್ತು. ರೈತರ ಸಮಸ್ಯೆಗಳಿತ್ತು. ಅನೇಕ ವಿಚಾರಗಳನ್ನು ತೆಗೆದುಕೊಂಡು ನಾವು ಪಾದಯಾತ್ರೆ ಪ್ರಾರಂಭ ಮಾಡೋದು ಅಂತಿತ್ತು. ಈಗ ಇದು ಪಕ್ಷದ ಡಿಸಿಷನ್ ಆದ್ದರಿಂದ ನನ್ನ ಪಕ್ಷದ ಅಧ್ಯಕ್ಷರು, ಕೋರ್ ಕಮಿಟಿಯ ಎಲ್ಲ ಸದಸ್ಯರು ಸೇರಿ ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೆ ನನ್ನಲ್ಲಿ ಉತ್ತರ ಇಲ್ಲ ಈಗ.